ಸ್ಟ್ರೀಟ್ ವೆಂಡರ್ ಆಕ್ಟ್ ಇದೆಯಲ್ಲ, ಇದು ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು, ಸೋನಿಯಾ ಗಾಂಧಿ ಮೇಡಮ್, ರಾಹುಲ್ ಗಾಂಧಿ ಅವರು ಇವತ್ತು ಹಾಕ್ತಿರ್ಲಿಲ್ಲ ಅಂದ್ರೆ ನಾವು ಇಷ್ಟು ಈ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಎತ್ತರಕ್ಕೆ ಬೆಳೆಸಕ್ ಆಗ್ತಿದ್ದಿಲ್ಲ. ಆದ್ರಿಂದ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮನ್ನೆಲ್ಲ ಕೀಳಾಗಿ ನೋಡ್ತಾ ಇದ್ರು. ಪೊಲೀಸ್ ಇಲಾಖೆ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆಯವರು. ಇವತ್ತು ನಾನು ಮೇಡಮ್ ಅವರಿಗೆ ಒಂದು ವಿವರ ತಿಳಿಸಕ್ಕೆ ಇಷ್ಟಪಡ್ತೀನಿ. 11 ಜನರಿಂದ ಪ್ರಾರಂಭ ಮಾಡಿದ್ರು. ನಾನು ಕಟ್ಟಿದ್ದು ಫಸ್ಟ್ ಪ್ರಥಮವಾಗಿ ಗಾಂಧಿನಗರ ಬೀದಿ ಬದಿ ವ್ಯಾಪಾರಿ ಸಂಘಟನೆ ಅಂತ. 11 ಜನರಿಂದ ಬೆಂಗಳೂರು ನಗರದಲ್ಲಿ 40-50 ಸಂಘಟನೆಗಳನ್ನ ಕಟ್ಟಿದ್ದು. ಅದಾದ ಮೇಲೆ ಬೃಹತ್ ಬೆಂಗಳೂರು ಬೀದಿ ಬದಿ ವ್ಯಾಪಾರ ಒಕ್ಕೂಟವನ್ನ ಕಟ್ಟಿತು. ಅದಾದ ಮೇಲೆ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಕಟ್ಟಿತು. ಅದಾದ ಮೇಲೆ ನನ್ನ ಕೆಪಿಸಿ ಸ್ಟ್ರೀಟ್ ವೆಂಡರ್ ಸೆಲ್ ಅಂತ ಹೇಳಿ ಹೊಸದಾಗಿ ಭಾರತ ದೇಶದಲ್ಲಿ ಎಲ್ಲೂ ಇದನ್ನ ಕೊಟ್ಟಿಲ್ಲ. ನಮಗೋಸ್ಕರ ಒಂದು ಸ್ಟ್ರೀಟ್ ವೆಂಡರ್ ಸೆಲ್ ಅಂತ ಕೊಟ್ಟರು. ಅದು ಯಾವುದು ಅಂದ್ರೆ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ತಂದಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಕಾಯ್ದೆ ಇವತ್ತು ಸರ್ಕಾರ ನಮ್ಮನ್ನ ಕೆಪಿಸಿ ಗುರುತಿಸಿದೆ ಅಂದ್ರೆ ಈ ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು 25 ವರ್ಷದಿಂದ ಈ ಸಂಸ್ಥೆಯನ್ನ ಕಟ್ಟಿದ್ದೇನೆ. ಮೇಡಮ್ ಅವರು ಇವತ್ತು ನಾವು ಒಂದ್ಸಲ ಹುಟ್ಟದಲ್ಲಿ ಪಾಪ ಮನೆಗೆ ಹೋಗಿ ಒಂದು ಬಗ್ಗೆಯನ್ನ ಕೊಟ್ಟು ವಿಜಯನಗರದ ಏನೋ ವಿಷಯ ಬಂದಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೀದಿ ಬದಿ ವ್ಯಾಪಾರಿಗಳು ಮಹಿಳೆಯರನ್ನ ನಾವು ಆಕ್ಟ್ ಪ್ರಕಾರವಾಗಿ ಸ್ಟ್ರೀಟ್ ವೆಂಡರ್ ಆಕ್ಟ್ ಗಳಲ್ಲಿ ನಿಮಗೆ 30% ಇದೆ. ಟೌನ್ ವೆಂಡಿಂಗ್ ಕಮಿಟಿ ಚುನಾವಣೆಗೆ ನಮ್ದು ಬೀದಿ ಬದಿ ವ್ಯಾಪಾರಿ ಚುನಾವಣೆ ಸರ್ಕಾರ ಮಟ್ಟದಲ್ಲಿ ಆಗುತ್ತೆ. ಈ ಸರ್ಕಾರ ಮಟ್ಟದಲ್ಲಿ ಆಗಬೇಕಾದ್ರೆ ನೀವು ಸೃಷ್ಟಿಕರ್ತರಾಗಬೇಕು, ನೀವೆಲ್ಲ ಲೀಡರ್ಗಳಾಗಬೇಕು. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಎಲ್ಲ ನೀವು ಲೀಡರ್ಗಳು ಹುಡ್ಕೋಬೇಕು. ಇದರಲ್ಲಿ ಮಹಿಳೆ ಜನರಲ್ ಕೋಟಾ 3, SC 1, ST 1, OBC 1, ಜನರಲ್ 2, ಅಲ್ಪಸಂಖ್ಯಾತರ 1, ಇದೆಲ್ಲ ಒಂದು ಕಮಿಟಿ ಮಾಡ್ತೇವೆ. ಪೊಲೀಸ್ ಕಮಿಷನರ್, ನಮ್ಮ ಬಿಬಿಎಂಪಿ ಕಮಿಷನರ್, ಅದೇ ತರ ನಿಮ್ಮ ನಗರ ವ್ಯಾಪ್ತಿಯಲ್ಲಿ ಕಮಿಷನರ್, ಬ್ಯಾಂಕ್ ಲೀಡರ್ ವ್ಯವಸ್ಥಾಪಕರು, ಮಹಿಳೆ ಸಂಘದ ಒಬ್ಬ ಪ್ರತಿನಿಧಿ, ಇದೆಲ್ಲ ಒಂದು ಕಮಿಟಿ ಮಾಡ್ತದೆ. ಈ ಕಮಿಟಿ ಮಾಡೋದು ಒಳ್ಳೆ ಅರ್ಥಪೂರ್ಣವಾಗಿರತಕ್ಕಂಥದ್ದು. ಸ್ಟ್ರೀಟ್ ವೆಂಡರ್ ಆಕ್ಟ್ ಮಹಾರಾಷ್ಟ್ರ ಹಕ್ಕರ್ಸ್ ಯೂನಿಯನ್ ನ್ಯಾಷಿಯರು ಕೇಸ್ ಹಾಕಿದಾಗ ಅದನ್ನ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಪರ ಕಾಯ್ದೆ ಬಂದು 12-13 ಲಾಸ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನ ಗುರುತಿಸಬೇಕು ಅಂತಕ್ಕಂಥದ್ದನ್ನ ಹೇಳಿ ನಿಮ್ಮನ್ನ ಗುರುತಿಸಬೇಕು. ಅದಾದ ಮೇಲೆ ನಮ್ಮ ರಾಜ್ಯಸಭೆಯ ಲೋಕಸಭೆಯಲ್ಲಿ ಬಿಲ್ ಅನ್ನ ಪಾಸ್ ಆಯಿತು 2014ರಲ್ಲಿ. 2014ರಲ್ಲಿ ಬಿಲ್ ಪಾಸ್ ಆಯಿತು. ಅದನ್ನು ಕಮಿಟಿ ಮಾಡಿದ್ದಾರೆ. ಇವತ್ತು ನಾನು ಯಾಕೆ ಮೇಡಮ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂದ್ರೆ, ಮಹಿಳಾ ಬೀದಿ ಬದಿ ವ್ಯಾಪಾರಿಗಳು ದೌರ್ಜನ್ಯಗಳಾಗ್ತಾರೆ. ಕೆಲವು ವ್ಯಾಪ್ತಿಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಅಲ್ಲಿ ವರ್ಗಿಗಳಿಂದ ಇಲಾಖೆ ವತಿಯಿಂದ ಅವ್ರನ್ನ ವ್ಯಾಪಾರ ಮಾಡಕ್ಕೆ ತೊಂದರೆಗಳನ್ನು ಕೊಟ್ಕೊಂಡು ಅಲ್ಲಿ ಬಹಳ ಕೆಲವು ಜನ ದಬ್ಬಾಳಿಕೆಯಿಂದ ಮಹಿಳೆಯ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಇದು ಸುಮಾರು ನನಗೆ ಒಂದು 10-15 ವರ್ಷದಿಂದ ನನಗೆ ಕಂಪ್ಲೇಂಟ್ ಬಂತು. ನಮ್ಮ ಸಂಘಟನೆ ಇತ್ತು, ಮಹಿಳಾ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದು. ಇದಾದ ಮೇಲೆ ಇವತ್ತು ಮಹಿಳಾ ಕಾರ್ಯಕ್ರಮಕ್ಕೆ ನಾವು ಕಾವ್ಯಶ್ರೀ ಅವರನ್ನ ಕೆಪಿಸಿ ಬೀದಿ ಬದಿ ವ್ಯಾಪಾರ ಒಕ್ಕೂಟದ ಇದರಿಂದಲೂ ಸಹಿತ ಮತ್ತು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರ ಒಕ್ಕೂಟದಿಂದ ಅವ್ರನ್ನ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆ ಮಾಡುದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಹಿಳೆಯರಿಗೂ ಪುರುಷರಿಗೂ ಮಾತಾಡಕ್ಕೆ ಬಹಳ ಡಿಫ್ರೆಂಟ್ ಇದೆ. ನಾವು ಮಾತಾಡಕ್ ಹೋದ್ರೆ ಏನಮ್ಮ ಅಂದ್ರೆ ಹೊಡೆದ್ಬಿಡ್ತೀರ. ನಮ್ಮ ಮಾತುಗಳನ್ನ ಕೆಲವು ಜನ ಕೇಳೋದಿಲ್ಲ. ಮಹಿಳೆಯರು ಮಾತಾಡಿದಾಗ ಅದು ಸ್ಪಂದನೆ ಬರುತ್ತೆ, ಅಧಿಕಾರಿಗಳಿಂದ ನಿಮಗೆ ಅನುಕೂಲ ಪಡ್ಕೋಬಹುದು. ಅದರಿಂದ ಇವತ್ತು ನಾವು ಮಹಿಳೆಯರಿಗೋಸ್ಕರ ಒಂದು ಸೃಷ್ಟಿ ಆಗ್ಬೇಕು, ನೀವು ಇಂಪ್ಲಿಮೆಂಟ್ ಆಗ್ಬೇಕು, ಕಾನೂನನ್ನ ಅದರೊಳಗಿರ್ತಕ್ಕಂಥ ಅನುದಾನಗಳನ್ನ ಪಡ್ಕೋಬೇಕು ಅಂತ ಹೇಳಿ ನಾವಿವತ್ತು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರ ಒಕ್ಕೂಟದಿಂದ ನಾವು ಮಹಿಳಾ ಬೀದಿ ಬದಿ ವ್ಯಾಪಾರ ಸಂಘಟನೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನಿಮ್ಮನ್ನ ನಗರಸಭೆಯಲ್ಲಿ ID ಕಾರ್ಡ್ ಹೊಂದಿರಬೇಕು. ನಿಮ್ಗೆಲ್ಲ ಸ್ಪಷ್ಟತೆ ಹೇಳಿದೀನಿ. ಲೋನ್ಗಳಾಗಿರ್ಬೋದು, ನಿಮ್ಗೆ ಆಮೇಲೆ ಸ್ವಸಹಾಯ ಸಂಘಗಳಾಗಿರ್ಬೋದು, ಇದೆಲ್ಲ ಕಂಪಲ್ಸರಿ ಮಾಡಬೇಕು. ಮತ್ತು ನಾನು ಯಾಕೆಂದ್ರೆ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ಒಂದು ಮನವರಿಕೆ ಮಾಡ್ಕೊಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿ ಸಭೆಯಿಂದ ಮತ್ತು ಸಂಬಂಧಪಟ್ಟ ಸಚಿವರ ಕಡೆಯಿಂದ ಮತ್ತು ನಮ್ಮ ಗೃಹ ಮಂತ್ರಿಗೆ ಇವ್ರ ಕಡೆಯಿಂದ ನಮ್ಮ ಬೀದಿ ಬದಿ ವ್ಯಾಪಾರಿ ಮಹಿಳೆ ಮೇಲೆ ದೌರ್ಜನ್ಯಗಳನ್ನ ಹಾಕಬಾರ್ದು. ಯಾಕೆಂದ್ರೆ ಎಷ್ಟೋ ಜನ ನನಗೆ ಗೊತ್ತಿರೋ ಪ್ರಕಾರವಾಗಿ ಮಹಿಳೆಯರು ವ್ಯಾಪಾರ ಮಾಡಿ ಕಿವಿ ವಾಲೆಯನ್ನ ಇಟ್ಟು ಫುಟ್ಪಾತ್ ತರಕಾರಿ ತಂದಿದ್ದಾರೆ. ಎಷ್ಟೋ ಜನ ಮಾಂಗಲ್ಯಗಳನ್ನ ಇಟ್ಟು ತರಕಾರಿ ತಂದಿರ್ತಕ್ಕಂಥದ್ದು ಇದೆಲ್ಲ ನಾನು ಕಣ್ಣಾರೆ ಕಂಡಿದ್ದೀನಿ. ಫಸ್ಟ್ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ 10 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿ ಬಡವರ ಬಂಧು ಯೋಜನೆ ಜಾರಿ ಮಾಡ್ತೀವಿ. ಯಾಕೆಂದ್ರೆ ನಿಮಗೋಸ್ಕರ
ಈ ಸತಿ ಮಾನ್ಯ ಮುಖ್ಯಮಂತ್ರಿ 1 ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಈ 15,000, 25,000, 50,000 ಕಟ್ಟಿದ್ರೆ ನಿಮ್ಗೆ 1 ಲಕ್ಷ ರೂಪಾಯಿಯನ್ನ ಸಿಗುತ್ತೆ. ಅದನ್ನ ಅವಾಗಲೇ ಹೇಳಿದ್ರು. ಏನಂತ ಹೇಳಿದ್ರು ಸಾಹೇಬ್ ಚಂದ್ರಶೇಖರ್, ನೀವು ಫಸ್ಟ್ ನಿಮ್ಮಲ್ಲಿ ಲೀಡರ್ಗಳಾಗಿ ನೀವು ಗುರುತಿಸ್ಕೊಳ್ಳಿ, ನೀವು ಬೆಳೀರಿ ಅಂತ ಹೇಳಿದ್ರು. ಇದನ್ನ ನೀವು ಮಾಡಬೇಕು. ಬಂದು ಇಲ್ಲಿ ಮೀಟಿಂಗ್ ಮಾಡ್ಬಿಟ್ಟು ಕೇಳಿಸ್ಕೊಂಡು ಮನೆ ಕೇಳೋದಲ್ಲ, ನೀವು ಲೀಡರ್ ಬೆಳಿಬೇಕು ಮಹಿಳೆಯರು. ಅದಕ್ಕೋಸ್ಕರಲೇ ಈ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಒಂದು ಕಮಿಟಿ ಒಳಗಡೆ ಪಾಪ ಮರ್ಯಾದೆಗೆ ಮಹಿಳೆಯರಿಗೆ ದೌರ್ಜನ್ಯ ಮೇಡಮ್ ಬಹಳ. ಆ ಕಮಿಟಿ ಒಳಗಡೆ ಇವರು ಅಲ್ಲಿ ಆಯುಕ್ತಗಳು ಮತ್ತು ಅಲ್ಲಿ ಇಲಾಖೆಗಳು ಇವರು ಒಂದು ಗೌರವ ಕೊಡೋದಿಲ್ಲ. ಹೋಗಮ್ಮ ಈ ಬೀದಿ ಬದಿ ವ್ಯಾಪಾರಿ ಒಂದು ಕೀಳಾಗಿ ನೋಡ್ತಕ್ಕಂಥದ್ದು. ಅದನ್ನ ನಾವು ಇದನ್ನ ನಮ್ಮ ಆಯೋಗದ ಅಧ್ಯಕ್ಷರು ನಮ್ಮ ನಾಗರತ್ನ ಮೇಡಮ್ ಅವರು ಮಾನ್ಯ ಮುಖ್ಯಮಂತ್ರಿಗೆ, ಗೃಹ ಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿಗೆ, ನಮ್ಮ ಶರಣ ಪ್ರಕಾಶ್ ಪಾಟೀಲ್ಗೆ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳಿಗೆ ದೌರ್ಜನ್ಯ ಆಗದ ರೀತಿಯಲ್ಲಿ ಅವ್ರ ಕಡೆಯಿಂದ ನಮ್ಮ ಒಂದು ಮನವಿಯನ್ನ ನಾವು ಅವರಿಗೆ ಕೊಡ್ತೀವಿ. ಅದನ್ನ ಮಹಿಳಾ ಆಯೋಗದ ಅಧ್ಯಕ್ಷರ ಕಡೆಯಿಂದ ಮನವಿಯನ್ನ ಕೊಡಬೇಕು ಅಂತ ನಾನು ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ. ಇವಾಗ ನಾನು ಯಾಕೆಂದ್ರೆ ಇಂಪಾರ್ಟೆಂಟ್ ಮಾತಾಡ್ತೀನಿ. ಎರಡನೇದು, ಎಷ್ಟೋ ಮಹಿಳೆಯರಿಗೆ ವ್ಯಾಪಾರ ಮಾಡಿದ್ರೆ ಬಾತ್ರೂಮ್ ಇಲ್ಲ. ಪಾಪ ಎಷ್ಟೋ ಜನಕ್ಕೆ ಕ್ಯಾನ್ಸರ್ಗಳು ಬರ್ತದೆ. ಆ ಮಹಿಳೆ ರೀಸರ್ಚ್ ಮಾಡೋದಿಲ್ಲ ಅಂದಾಗ ಮನುಷ್ಯನಿಗೆ ಆ ಪ್ರಾಬ್ಲಮ್ ಎಷ್ಟೋ ಜನ ಹತ್ರ ಹೇಳಿದೆ. ಸುಮಾರು ಕಡೆ ಟಾಯ್ಲೆಟ್ಗಳು ನಾನು ಅರ್ಜಿ ಹಾಕಿಸಿ ಮಾಡಿಸಿದ್ದೀನಿ. ಬಟ್ ಕೆಲವು ಭಾಗದಲ್ಲಿ ವ್ಯಾಪಾರ, ಸಂತೆ ವ್ಯಾಪಾರ ಮಾಡೋರು, ಪೂರ್ವ ವ್ಯಾಪಾರ, ವಾರ ವ್ಯಾಪಾರ ಮಾಡೋರು, ಅಲ್ಲಿ ಬಾತ್ರೂಮ್ಗಳಿಲ್ಲ. ಅಲ್ಲಿ ಹೋದ್ರೆ 10 ರೂಪಾಯಿ ಕೊಡ್ಬೇಕು ಮಹಿಳೆಯರು. ಅವತ್ತು ಜೀವನ ಮಾಡೋದು 100, 200, 300 ರೂಪಾಯಿ ವ್ಯಾಪಾರ ಮಾಡ್ತಾರೆ. 10, 1, 2, 3 ಸರಿ ಹೆಣ್ಣು ಮಕ್ಕಳು ಹೋದ್ರೆ ಅಲ್ಲಿಗೆ ಆ ಬಾತ್ರೂಮ್ಗಳನ್ನ ವ್ಯವಸ್ಥೆಯನ್ನ ನಿಮ್ಮ ಮಹಿಳಾ ಆಗದಿಂದ ಒಂದು ಸರ್ಕಾರಕ್ಕೆ ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೆ ಮೇಡಮ್, ಅಲ್ಲಿ ಬಾತ್ರೂಮ್ ವ್ಯವಸ್ಥೆ ಒಂದು ಮಾಡ್ಕೊಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಮತ್ತು ಎರಡನೇದು, ಕುಡಿಯ ನೀರಿನ ವ್ಯವಸ್ಥೆ. ಆಕ್ಚುಲಿ ಇವಾಗ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟದಲ್ಲಿ ಮಾರ್ಕೆಟ್ ಮಾಡ್ಕೊಡ್ಬೇಕು. ಆ ಮಾರ್ಕೆಟ್ ಮಾಡ್ಕೊಡೋವರೆಗೂ ನಿಮಗೆ ಮಾರ್ಕೆಟ್ ಮಾಡ್ಕೊಡ್ತಾರೆ. ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್, ರಿಜೆಕ್ಟ್ ವೆಂಡಿಂಗ್ ಝೋನ್ ಅಂತ ಮಾಡ್ತಾರೆ. ಅದರಲ್ಲಿ ನಿಮಗೆ ಮಾರ್ಕೆಟ್ ಮಾಡಿಕೊಟ್ಟು ನಿಮಗೆ ಅಲ್ಲಿ ಕುಡಿಯ ನೀರು, ಶೌಚಾಲಯ ಎಲ್ಲ ಕೊಡ್ತಾರೆ. ಅಷ್ಟೇ ತಾತ್ಕಾಲಿಕವಾಗಿ ಶೌಚಾಲಯಗಳನ್ನು ಕಟ್ಕೊಟ್ರೆ, ಯಾಕಂದ್ರೆ ನೀರು ಕುಡಿಯೋದಿಲ್ಲ ನಮ್ಮ ಕೆಲವು ಜನ ಮಹಿಳೆಯರು ಹಂಗೆ ವ್ಯಾಪಾರ ಮಾಡ್ತಾರೆ. ಅಲ್ಲಿ ಅಕ್ಕಪಕ್ಕದವರು ಕೀಳಾಗಿ ನೋಡ್ತಾರೆ. ನೀರು ಕೇಳಕ್ ಹೋದ್ರೆ ನಿಮ್ಮನ್ನ ಹೋಗಪ್ಪ ಇಲ್ಲ ಅಂತ ಹೇಳ್ತಾರೆ ವ್ಯಾಪಾರ ಟೈಮಲ್ಲಿ. ಇವೆಲ್ಲ ನನಗೆ ಸುಮಾರು ಕಂಪ್ಲೇಂಟ್ಗಳು ಬಂದಿದೆ. ಅದರಿಂದ ನೀವೆಲ್ಲರೂ ಆ ಮೇಡಮ್ ಅವರನ್ನ ಬಾತ್ರೂಮ್, ಕುಡಿಯ ನೀರು ವ್ಯವಸ್ಥೆ ಒಂದು ನಿಮ್ಮ ಮಹಿಳಾ ಆಯೋಗದ ವತಿಯಿಂದ ಸರ್ಕಾರಕ್ಕೆ ಇದೊಂದು ಗಮನ ಹರಿಸಬೇಕು ಅಂತ ನಾನು ಇಷ್ಟಪಡ್ತೀನಿ.